ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಎಮ್ ಎಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಎಮ್ ಎಸ್ ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು ನಡೆದಿರ್ತಕ್ಕಂಥ SSLC ದ್ವಿತೀಯ ಭಾಷೆ ಇಂಗ್ಲೀಷ್ನ ಕೀ ಉತ್ತರಗಳನ್ನು ನೋಡೋಣ. ಪರೀಕ್ಷೆ ತುಂಬಾ ಸರಳ ಇತ್ತು. ಸೊ ನಾವೆಲ್ಲ ಏನೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಹಾಕಿದ್ರಲ್ಲ, ಸ್ಟಡಿ ವಿತ್ ಪರಶುರಾಮ್ ಅಂತ ಯೂಟ್ಯೂಬ್ ಚಾನಲ್, ಅಲ್ಲಿ ಯಾರು ನೋಡಿದ್ದೀರಿ ಅವ್ರಿಗೆಲ್ಲ ಕೂಡ ಅಲ್ಲಿ ಉತ್ತರಗಳು ಬಂದಿರ್ಬೋದು. ಇದು ಕೂಡ ನಮ್ಮದೇ ಒಂದು ಚಾನಲ್ ಅಂತ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಲ್ಲ ವಿಷಯಗಳಲ್ಲಿ ನಿಮಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಕೊಡ್ತಾ ಇದ್ದೀವಿ. ಅವುಗಳ ಯೂಸನ್ನು ತಗೊಳ್ರಿ ಅಂತ ಹೇಳ್ತಾ, ಭಾಳ ಸರಳವಾಗಿರ್ತಕ್ಕಂಥ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ನೋಡೋಣ. ಫಸ್ಟ್ ಒನ್, ಸಿ ವಾಸ್ ನೆರೇಟಿಂಗ್ ಅ ಸ್ಟೋರಿ ಅಂತ ಇತ್ತು. ಇದರಲ್ಲಿ ಕರೆಕ್ಟಾಗಿರ್ತಕ್ಕಂಥ ಏನು ಕೇಳಿದ್ರಪ್ಪ ಅಂತಂದರೆ ಕ್ವಶನ್ ಟ್ಯಾಗ್ ಕೇಳಿದ್ದಾರೆ. ಸೊ ಅದರಲ್ಲಿ ಯಾರೆಲ್ಲ ವಜಂಟ್ ಸಿ ಅಂತ ಬರ್ದಿರ್ತೀರಿ ನೋಡಿ, ಅದೇನಾಗ್ತದಪ್ಪ ಅಂದರೆ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಬರ್ತದೆ. ಸೊ ವಜಂಟ್ ಸಿ ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಎಸ್. ಸೊ ಇದರಲ್ಲಿ ಏನು ಇನ್ಫಿನಿಟಿವ್ಗಳನ್ನು ನಿಮಗೆ ಗುರುತಿಸಲಿಕ್ಕೆ ಕೇಳಿದರು. ನಿಮ್ಗೆ ಆಲ್ರೆಡಿ ನಾನು ಇನ್ಫಿನಿಟಿ ಅಂದರೆ ಹೇಳಿದ್ದೆ. ಸೊ ಇನ್ಫಿನಿಟ್ ಅಂದರೆ ಏನಪ್ಪ ಅಂತಂದರೆ ಯಾವುದು ಟೂ ಜೊತೆ ಮೇನ್ ವರ್ಬ್ ಇರ್ತದಲ್ಲ, ಅದು ಇನ್ಫಿನಿಟ್ ಆಗಿರ್ತದೆ. ಟೂ ಕಂಪ್ಲೇನ್ ಅಂತಿದೆ. ಸೊ ಟೂ ಕಂಪ್ಲೇನ್ ಅಂತ ಯಾರು ಗುರುತಿಸಿದಿರಿ ಅವ್ರದ್ದು ಏನಾಗಿರ್ತದಪ್ಪ ಅಂದರೆ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರು. ನಿಮಗೆ 1 ಮಾರ್ಕನ್ನು ಕೊಡ್ತಾರೆ. ಇನ್ನು ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅಂತ ಕೇಳಿದ್ದಾರೆ. ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೆನ್ ಅಂತ ಇದೆ. ಓಕೆ, ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೆನ್ ಅಂತಕ್ಕಂಥದ್ದು ಅದೇನಾಗ್ತದಪ್ಪ ಅಂದರೆ ಸೀಕಿಂಗ್ ಪರ್ಮಿಷನ್ ಅಂತ ಆಗ್ತದೆ. ಆಪ್ಷನ್ ಸಿ ಸೀಕಿಂಗ್ ಪರ್ಮಿಷನ್ ಅಂತ ಯಾರು ಬರ್ದಿದ್ರಿ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಒನ್, 4ನೇ ಪ್ರಶ್ನೆ. ಸೊ ಇದರಲ್ಲಿ ಈಫ್ ಕ್ಲಾಸನ್ನು ನೀವು ಬರಿಬೇಕಾಗಿತ್ತು. ಥ್ಯಾಂಕ್ಸ್ ಫಾರ್ ಯುವರ್ ಇನ್ವಿಟೇಷನ್, ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಅರ್ಲಿಯರ್ ಡ್ಯಾಶ್ ಐ ಜಾಯಿಂಡ್ ವಿತ್ ಅಂತ ಇದೆ. ಸೊ ಉಡ್ಯಾವ್ ಅಂತ ಇದೆ. ಸೊ ಉಡ್ಯಾವ್ ಅಂತಕ್ಕದ್ದನ್ನು ಬರೆದ್ರೆ ನೀವು ಕಂಪ್ಲೀಟ್ ಆಗಿರ್ತಕ್ಕಂಥ 1 ಮಾರ್ಕನ್ನು ನಿಮಗೆ ಕೊಡ್ತಾರೆ. ಇನ್ನು ಲಾಸ್ಟ್ 5th 1 ಸಿಲೆಬಲ್ ವರ್ಡನ್ನು ನೀವು ಚೂಸ್ ಮಾಡಬೇಕಿತ್ತು. ಸೊ ಕೊಟ್ಟವುಗಳಲ್ಲಿ ಯಾವುದು 1 ಸಿಲೆಬಲ್ ವರ್ಡ್ ಅದಪ್ಪ ಅಂತಂದ್ರೆ ರೋಡ್ ಅಂತದ. ಸೊ ಯಾರೆಲ್ಲ ರೋಡ್ ಅಂತ ಬರೆದಿದ್ದೀರಿ, ಸೊ ನಿಮಗೆ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಆನ್ಸರನ್ನು ಕೊಡ್ತಾರೆ. ಸೊ ರೋಡ್ ಈಸ್ ದ ರೈಟ್ ಆನ್ಸರ್. ಸೊ ರೋಡ್ ಅಂತ ಬರೆದ್ರೆ ನಿಮಗೆ 1 ಮಾರ್ಕನ್ನು ಆರಾಮಾಗಿ ನಿಮಗೆ ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ವಿತ್ ಕರೆಕ್ಟ್ ಆರ್ಟಿಕಲ್ ಅಂತ ಇದೆ. ಹೂ ಈಸ್ ಡ್ಯಾಶ್ ಫಾಸ್ಟೆಸ್ಟ್ ರನ್ನರ್ ಇನ್ ದಿ ಕ್ಲಾಸ್ ಅಂತ ಇದೆ. ಸೊ 6th ಆನ್ಸರಲ್ಲಿ ದ ಅಂತ ಹಚ್ಚಬೇಕಿತ್ತು. ಸೊ ಯಾರು ದ ಅಂತ ಬರೆದಿದ್ದೀರಿ, ಸೊ ನಿಮ್ಮ ಆನ್ಸರ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗಿತ್ತು. ಸೊ ದ ಫಾಸ್ಟೆಸ್ಟ್ ಅಂತಕ್ಕದ್ದು ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಇನ್ನು ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಅಂತ ಕೇಳಿದ್ದಾರೆ. ಸೊ ಯಾವುದು ಅಂಡರ್ಲೈನ್ಡ್ ವರ್ಡ್ ಆಗಿರ್ತಕ್ಕಂಥ ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಸೊ ಫ್ರೆಂಡ್ಸ್, ಅದರಲ್ಲಿ ಏನಾಗಿತ್ತಪ್ಪ ಅಂದರೆ ಆ್ಯಡ್ವರ್ಬ್ ಅಂತ ಬರಬೇಕು. ಇಮಿಡಿಯೇಟ್ಲಿ ಅಂತಂದರೆ ಏನಾಗ್ತದೆ, ಆ್ಯಡ್ವರ್ಬ್ ಬರ್ತದೆ. ಸೊ ಯಾರು ಆ್ಯಡ್ವರ್ಬ್ ಅಂತ ಬರೆದಿದ್ದೀರಿ, ಸೊ ಎಕ್ಸಾಕ್ಟ್ಲಿ ನಿಮಗೆ 1 ಮಾರ್ಕನ್ನು ಕೊಡ್ತಾರೆ. 8th ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸುಟೇಬಲ್ ಲಿಂಕರ್ ಇದೆ. ಸೊ ಸುಟೇಬಲ್ ಆಗಿರ್ತಕ್ಕಂಥ ಲಿಂಕರನ್ನು ನೀವು ಅಲ್ಲಿ ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಚೂಸ್ ಮಾಡಬೇಕಾಗಿತ್ತು. ಅದು ಸ್ಟೂಡೆಂಟ್ಸ್ ಪ್ಲೇಡ್ ವೆಲ್ ಡ್ಯಾಶ್ ಸೆಕ್ಯೂರ್ಡ್ ದ ಫಸ್ಟ್ ಪ್ಲೇಸ್ ಅಂತ ಇದೆ. ಅಲ್ಲಿ ಆ್ಯಂಡ್ ಅಂತಕ್ಕದ್ದನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಹಚ್ಚಬೇಕು. ಸೊ ಆ್ಯಂಡ್ ಅಂತ ಬರೆದಿದ್ರೆ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ. ಸೊ ಆ್ಯಂಡ್ ಈಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟಿವ್ ಪ್ರಿಪೋಸಿಷನ್ ಅಂತ ಇದೆ. ಅನಂತ ವಾಸ್ ಅವೇಕಾ ಬ್ರೀತಿಂಗ್ ದಿ ಆಕ್ಸಿಜನ್ ಡ್ಯಾಶ್ ದ ಸಿಲಿಂಡರ್ ಅಂತ ಇದೆ. ಸೊ 9ರಲ್ಲಿ ಏನಪ್ಪ ಅಂದರೆ ಫ್ರಾಮ್ ಅಂತ ಹಚ್ಚಬೇಕು. ಸೊ ಯಾರೆಲ್ಲ ಫ್ರಾಮ್ ಅಂತ ಬರೆದಿದ್ದೀರಿ, ನಿಮ್ಮ ಆನ್ಸರ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಇನ್ನು 10th ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟಿವ್ ಟೆನ್ಸ್ ಫ್ರಾಮ್ ಆಫ್ ದ ವರ್ಬ್ ಅಂತ ಕೇಳಿದ್ರು. ಬಿ ಪ್ಲಸ್ ರೀಡ್ ಅಂತಿದೆ ನೋಡಿ, ಅದು ವಾಸ್ ರೀಡಿಂಗ್ ಅಂತ ಆಗಬೇಕು. ಸೊ 10ನೇ ಉತ್ತರ ಏನು, ವಾಸ್ ರೀಡಿಂಗ್. ಸೊ ನೀವು ವಾಸ್ ರೀಡಿಂಗ್ ಅಂತ ಬರೆದಿದ್ದೆ ಆದರೆ ಸೊ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 1 ಮಾರ್ಕನ್ನು ಗ್ಯಾರಂಟಿಯಾಗಿ ಡೆಫಿನೆಟಾಗಿ ಸಿಗ್ತದೆ. ಇನ್ನು ನೆಕ್ಸ್ಟ್ ಏನು ಕೇಳಿದ್ರು ಅಂದ್ರೆ 11ರಲ್ಲಿ ಅದು ಇಂಟ್ರೆಸ್ಟ್ ಅಂತದ. ಮೈ ಗ್ರ್ಯಾಂಡ್ ಫಾದರ್ ಟೋಲ್ಡ್ ಮಿ ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ಅಲ್ಲಿ ಇಂಟ್ರೆಸ್ಟಿಂಗ್ ಅಂತಕ್ಕದ್ದನ್ನು ಹಚ್ಚಬೇಕು. ಜಸ್ಟ್ ಅದಕ್ಕೆ ING ಹಚ್ಚಿದ್ರೆ ನಿಮ್ದು ಏನಾಗ್ತದೆ, ಆನ್ಸರ್ ಕರೆಕ್ಟ್ ಆಗ್ತದೆ. ಮೈ ಗ್ರ್ಯಾಂಡ್ ಮದರ್ ಟೋಲ್ಡ್ ಮಿ ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಇನ್ನು 12ನೇ ಪ್ರಶ್ನೆಯಲ್ಲಿ ಸರ್ಚ್ ಅಂತಕ್ಕದ್ದನ್ನು ವರ್ಬ್ ಫಾರ್ಮಲ್ಲಿ ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಜಸ್ಟ್ ಐ ಸರ್ಚ್ ಅಂತ ಬರೆದ್ರೆ ಸಾಕು. ಸೊ ಐ ಸರ್ಚ್ ಅಂತ ಬರೆದ್ರೂ ಕೂಡ ನಿಮಗೆ 1 ಮಾರ್ಕ್ ಕೊಡ್ತಾರೆ. ಇಟ್ಸ್ ನೋ ಪ್ರಾಬ್ಲಮ್. ಐ ಲೈಕ್ ಸರ್ಚ್ ಅಂತಂದರೆ ನೌನ್ ಆಗ್ತದೆ. ಐ ಸರ್ಚ್ ಅಂತಂದರೆ ಏನಾಗ್ತದಪ್ಪ ಅಂದ್ರೆ ಅದು ವರ್ಬ್ ಫಾರ್ಮ್ ಆಗ್ತದೆ. ಜಸ್ಟ್ ಹಿಂದ್ಗಡೆ ಐ ಅಂತ ಬರೆದಿದ್ರೆ ಸಾಕು. ಇನ್ನು 13ರಲ್ಲಿ ರಾಮೇಶ್ವರಿ ಈಸ್ ವೈಸರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್ ಅಂತ ಇದೆ. ಅಲ್ಲಿ ರಾಮೇಶ್ವರಿ ಈಸ್ ದ ವೈಸೆಸ್ಟ್ ಗರ್ಲ್ ಇನ್ ದ ಕ್ಲಾಸ್ ಅಂತ ಬರಬೇಕು. ಅದ್ರ ಸೂಪರ್ಲೇಟಿವ್ ಡಿಗ್ರಿ ಏನಾಗ್ತದೆ, ಸೊ ಕನ್ಫರ್ಮ್ ಮಾಡ್ಕೊಡ್ರಿ. ರಾಮೇಶ್ವರಿ ಈಸ್ ದ ವೈಸೆಸ್ಟ್ ಗರ್ಲ್ ಇನ್ ದ ಕ್ಲಾಸ್ ಅಂತ ಬರೆದ್ರೆ ಸಾಕು. ಇನ್ನು ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಕೇಳಿದ್ದಾರೆ. ಸಿ ಸಿಂಗ್ಸ್ ಅ ಸಾಂಗ್ ಅಂತ ಇದೆ. ಸೊ ಇದು ಪ್ಯಾಸಿವ್ ವಾಯ್ಸ್ಗೆ ಹೋದಾಗ ಏನಾಗ್ತದಪ್ಪ ಅಂದ್ರೆ ಸಿ ಸಿಂಗ್ಸ್ ಅ ಸಾಂಗ್ ಇದ್ದಿದ್ದು ಅ ಸಾಂಗ್ ಈಸ್ ಸಂಗ್ ಬೈ ಹರ್.
ವೆರಿ ಸಿಂಪಲ್. ಅ ಸಾಂಗ್ ಈಸ್ ಸಂಗ್ ಬೈ ಹರ್ ಅಂತಕ್ಕಂಥನ ಬರೆದ್ರೆ ಸೊ ನಿಮಗೆ ಎಕ್ಸಾಕ್ಟ್ ಆಗಿರ್ತಕ್ಕಂಥದ್ದು ಏನು ಮಾಡ್ತಾರಪ್ಪ ಅಂದರೆ 1 ಮಾರ್ಕನ್ನು ಕೊಡ್ತಾರೆ. ಇನ್ನು ಸೋ ದ್ಯಾಟನ್ನು ಯೂಸ್ ಮಾಡಬೇಕಾಗಿತ್ತು. ಅಲ್ಲಿ ಸತೀಶ ವಾಜ್ ವೇರಿ ತೆಗೆದು ಸೋ ಹಚ್ಚೋದು, ವೀಕ್ ಅದ ಫುಲ್ ಸ್ಟಾಪ್ ತೆಗೆಯೋದು, ದ್ಯಾಟ್ ಬರೆಯೋದು, ಹಿ ಏನು ಮಾಡೋದು, ಎಚ್ ಇದ್ದಿದ್ದು ಸ್ಮಾಲ್ ಮಾಡೋದು. ಅಂದರೆ ಸತೀಶ ವಾಜ್ ಸೋ ವೀಕ್ ದ್ಯಾಟ್ ಕುಡಂಟ್ ಗೋ ಟು ಸ್ಕೂಲ್ ಅಂತಕ್ಕಂಥ ಬರೆದ್ರೆ ಸೋ ದ್ಯಾಟ್ ಏನಾಗ್ತದಪ್ಪ ಅಂದರೆ ಯೂಸ್ ಆಗ್ತದೆ. ಇನ್ನು 14ನೇ ಪ್ರಶ್ನೆ ಅಂತೂ ಬಹಳ ಈಸಿಯಾಗಿತ್ತು. ನಿರ್ಮಲಾ ಮತ್ತು ರಾಜೇಶರ ನಡುವಿನ ಒಂದಿರ್ತಕ್ಕಂಥ ಏನಾಗಿತ್ತಪ್ಪ ಅಂದರೆ ಇದು ಕನ್ವರ್ಜೇಷನ್ ಇತ್ತು. ಏನಾಗ್ತದಂದ್ರೆ ಅಲ್ಲಿ ನಿರ್ಮಲಾ ಆಸ್ಕ್ಡ್ ರಾಜೇಶ if he had submitted the project. ಸೊ ಏನಾಗಬೇಕದು, if he had submitted the project ಅಂತಕ್ಕಂಥ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ನಿರ್ಮಲಾ ಆಸ್ಕ್ಡ್ ರಾಜೇಶ್ if he had submitted the project. ಇನ್ನು 17ದಲ್ಲಿ 2 ವರ್ಬಲ್ ಮಿಸ್ಟೇಕ್ಸ್ ಇದಾವೆ. ಇಲ್ಲಿ ವುಮೆನ್ ಅಂತ ಇದೆ, ಅದು ವುಮನ್ ಆಗಬೇಕು. ಓಕೆ, ವುಮೆನ್ ಇದ್ದಿದ್ದ ವುಮನ್ ಆಗಬೇಕು. ವರ್ಬಲ್ ಕ್ಯಾರಿ ಅದು ಕ್ಯಾರಿಡ್ ಅಂತ ಆಗಬೇಕು. ಕ್ಯಾರಿಡ್, ಓಕೆ, ಕ್ಯಾರಿಡ್ ಅ ಬಂಡಲ್ ಆನ್ ಹರ್ ಹೆಡ್ ಅಂತ ಇದೆ. ಸೊ ಅದನ್ನು ಮಾಡಿದರೆ ನಿಮಗೆ ಆರಾಮಾಗಿ ಇಲ್ಲಿ 2 ಮಾರ್ಕನ್ನು ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ. ಇಷ್ಟು ಇವತ್ತಿನ ಒಂದು ನಡೆದಿರ್ತಕ್ಕಂಥ ಇಂಗ್ಲೀಷ್ನ ಕೀ ಆನ್ಸರ್ಸ್ಗಳನ್ನು 1 ಮಾರ್ಕರಲ್ಲಿತ್ತು. ಇನ್ನು ಸೆಕೆಂಡ್ದು 2 ಮಾರ್ಕರ್ ಅದನ್ನು ನಾನು ಶಾರ್ಟ್ಲಿಯಾಗಿ ಹಾಕ್ತೀನಿ. ಸೊ ಅದರಲ್ಲಿ ಫಸ್ಟ್ ವಾಟ್ ವಾಸ್ ದ ಇನ್ಫ್ಲುಯೆನ್ಸ್ ಆನ್ ಡಾಕ್ಟರ್ BR ಅಂಬೇಡ್ಕರ್ ವೆನ್ ಹಿ ವಾಸ್ ಇನ್ ದ USA ಅಂತ ಕೇಳಿದರು. ಇನ್ನು ವೈ ಡಸ್ ಕ್ಯಾಲಿಸ್ ಬರೋಕಾ ಫೀಲ್ ದ್ಯಾಟ್ ಸೈನ್ಸ್ ಈಸ್ ಇಂಡಿಸ್ಪೆನ್ಸಬಲ್ ಗಾರ್ಡಿಯನ್ ಆ್ಯಂಡ್ ಕೇರ್ ಟೇಕರ್ ಆಫ್ ಹ್ಯುಮ್ಯಾನಿಟಿ. ಯು ಕಾಂಟ್ ಪುಟ್ ಅ ಪೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಇದು ಯಾವತ್ತು ಬರ್ತಕ್ಕಂಥ ಪ್ರಶ್ನೆ. ಇನ್ನು ಡಾನ್ ಎನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್, ಅದನ್ನು ಕೂಡ ಕೇಳಿತ್ತು. ವಾಟ್ ಅ ಅಡ್ಮೈರಬಲ್ ಕ್ವಾಲಿಟೀಸ್ ಇಫ್ ಯು ಫೈಂಡ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲಾರಕಾ. ಸೊ ಯಾರು ನಿನ್ನೆ ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನಲ್ಲಿ ಲೈವಲ್ಲಿ ಇದ್ರಿ. ಸೊ ನಿಮಗೆ ಆ ಉತ್ತರ ಏನಾಗಿರ್ತದಪ್ಪ ಅಂದರೆ ಎಕ್ಸಾಕ್ಟಾಗಿ ಬಂದಿರ್ತದೆ, ನೀವು ಅದನ್ನು ಕೂಡ ಬರೆದಿರ್ಬೋದು. ಇನ್ನು ಹೌ ವಾಸ್ ದ ವಿಸಿಟ್ ಆಫ್ ಪಾಟೀಲ್ ಆ್ಯಂಡ್ ಸಬ್ ಇನ್ಸ್ಪೆಕ್ಟರ್ ಹೆಲ್ಪ್ಫುಲ್ ಟು ಮೋಹನಾಸ್ ಫ್ಯಾಮಿಲಿ ಅಂತ ಕೇಳಿದರು. ಅದು ಕೂಡ ಭಾಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಅದನ್ನು ಕೂಡ ನೀವು ಏನು ಮಾಡಿರ್ಬೋದು ಫ್ರೆಂಡ್ಸ್, ಈಸಿಯಾಗಿ ಬರೆದಿರ್ಬೋದು. ಓಕೆನಾ. ಸೊ ಅಷ್ಟು ಈಸಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಏನು ಮಾಡಿದ್ರು, ಅವರು ಕೊಟ್ಟಿದ್ದರು. ಇನ್ನು ನೆಕ್ಸ್ಟ್ ಹೌ ಡಿಡ್ ಡಿಕ್ಕಿ ಡೋಲ್ಮಾ ಅಚೀವ್ ದ ಗ್ರೇಟ್ ಫೀಟ್ ಈವನ್ ವಿತ್ ಹರ್ ಹಾರ್ಡ್ಶಿಪ್ಸ್ ಅಂತಿದೆ. ಇನ್ನು ನೆಕ್ಸ್ಟ್ ಹೌ ಡು ಯು ಸೇಡ್ ದಟ್ ಹನಿಪಾ ಲೈಫ್ ವಾಸ್ ಆಲ್ವೇಸ್ ಎಕ್ದಮ್ ಬಿಂದಾಸ್, ಮೋಸ್ಟ್ ರಿಪೀಟೆಡ್ ಕ್ವಶನ್. ಅಥವಾ ಹೌ ಡಿಡ್ ವಾಂಗೀಜಾ ರಿಯಾಕ್ಟ್ ಟು ದ ಸೆಕೆಂಡ್ ಮಾನ್ಸ್ಟರ್. ಇನ್ನು ನ್ಯೂಸ್ ಪೇಪರ್ ರಿಪೋರ್ಟ್ ಕೇಳಿದರು. ಓಕೆ, ಅದು ಎಲ್ಲಿಂದ ಇತ್ತದ ಪ್ರಶ್ನೆ, ವೆರಿ ಈಸಿಯಾಗಿರ್ತಕ್ಕಂಥದ್ದು ಯಾವುದಿಂದ, ಎಸ್ ಅ ಹೀರೋದಿಂದ. ಆಮೇಲೆ ಜಾಜ್ ಪ್ಲೇಯರ್ದು ಸಮ್ರಿ ಕೇಳಿದ್ದಾರೆ. ಐ ಆಮ್ ನ್ಯೂ ಟು ಮುಂಬೈ ಅಂತಿದೆ ನೋಡಿ, ಇದು ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸು. ವಿ ಹ್ಯಾವ್ ನಾಟ್ ಆಲ್ ಯುವರ್ ವಿಜನ್ಸ್, ಡಿಸ್ಕವರಿದಲ್ಲಿರ್ತಕ್ಕಂಥದ್ದಿತ್ತು. ಓಕೆ, ಯು ವಾಂಟ್ ಟು ಡೂ ವಿತ್ ಅ ವೆರಿ ಬ್ಯಾಡ್ಲಿ ಡೋಂಟ್ ಯು ಅಂತ ಇದೆ. ಓಕೆ, ಇದು RC ಏನಾಗಿತ್ತಪ್ಪ ಅಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ RC ಇತ್ತು. ಇನ್ನು ಲಾಸ್ಟ್ ಡೇ ಲೈಟ್ ವಿಲ್ ಬಿ ಆನ್ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ಲಾಕ್ ಔಟ್ ಟು ಸ್ಪೇಸ್ ಟುಮಾರೋ ಮಾರ್ನಿಂಗ್, ಅಲ್ಲಿಂದ ಇದ್ದಿತ್ತು, ಹೌದಲ್ಲ. ಸೊ ನಿಕೋಲ್ಸನ್ ಅಂತಕ್ಕಂಥ ಹೂ ಈಸ್ ದ ಪೋಯಟ್ ಅಂತ ಕೇಳಿದ್ದಾರೆ. ಇನ್ನು ರಾಘವೇಂದ್ರನ ಬಗ್ಗೆ ಭಾಳ ಈಸಿಯಾಗಿ ನೀವು ಏನು ಮಾಡ್ಬೋದಾಗಿತ್ತಪ್ಪ ಅಂತಂದರೆ ಪ್ರೊಫೈಲನ್ನು ಬರಿಬಹುದು. ಜಸ್ಟ್ ಸಿಂಪಲ್ ಆಗಿ ಬರೆದ್ರೆ ಸಾಕು. ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ಮಿಸ್ಟರ್ ರಾಘವೇಂದ್ರ, ಪ್ರೊಫೆಷನ್ ಈಸ್ ಎಜುಕೇಷನ್ ಆಫೀಸರ್, ಹೀಸ್ ಎಜುಕೇಷನ್ ಈಸ್ BSc B.Ed. ಇಷ್ಟು ಸಿಂಪಲ್ ಬರೆದ್ರು ಕೂಡ ನಿಮ್ಗೆ ಏನು ಮಾಡ್ತೀರಪ್ಪ ಅಂದರೆ ಅಂಕಗಳನ್ನು ಕೊಡ್ತಿದ್ರು. ಓಕೆನಾ. ಇನ್ನು ಹಂಗ್ರಿ ಡಾಗ್ ಇದೆ. ಸೊ ಇದು ವೆರಿ ಈಸಿಯಾಗಿರ್ತಕ್ಕಂಥದ್ದಿತ್ತು. ಹಂಗ್ರಿ ಡಾಗ್ ಇದೆ, ಸ್ಟ್ಯಾಂಡ್ ಬೈ, ಮೀಟ್, ಶಾಪ್, ಬಚ್ಚರ್, ಆಫರ್ಸ್ ಟು ಮೀಟ್ ಪೀಸ್, took in the mouth, ran over a bridge, looked below water, saw another dog, reflection, barked, meat fell in the water, disappointed. ಇದು ಬಹಳ ಈಸಿಯಾಗಿರ್ತಕ್ಕಂಥದ್ದಿತ್ತು. ಗೊತ್ತಾಯ್ತು ಅನಿಸುತ್ತೆ. ಒಂದು ಹಸಿದ ಏನಾಗಿತ್ತು, ನಾಯಿ ಇತ್ತು, ಅದರ ಬಾಯಲ್ಲಿ ಅದೇನಾಗ್ತದೆ, ಒಂದು ಮಾಂಸದ ಅಂಗಡಿ ಬಳಿಗೆ ಹೋಗ್ತದೆ, ಒಂದು ಏನಾಗ್ತದೆ ತುಣುಕು ತೊಗೋತದೆ, ಅದನ್ನು ತೆಗೆದುಕೊಂಡು ಅದೇನು ಮಾಡ್ತದೆ, ಬ್ರಿಡ್ಜ್ ಕಡೆ ಓಡ್ತದೆ, ಅಲ್ಲಿ ನೀರು ಇರ್ತದೆ. ಆ ನೀರು ನೋಡಿದಾಗ ರಿಫ್ಲೆಕ್ಷನಲ್ಲಿ ಇನ್ನೊಂದು ಡಾಗ್ ಇರ್ತದೆ, ಅದನ್ನು ಬಾರ್ಕ್ ಮಾಡಲಿಕ್ಕೆ ಬೊಗಳಿಕ್ಕೆ ಹೋಗ್ತದೆ, ಬಾಯಲ್ಲಿರ್ತಕ್ಕಂಥ ಮಾಂಸ ಕೆಳಗಡೆ ಬೀಳ್ತದೆ, ಅದೇನಾಗ್ತದೆ, ನಿರಾಸೆ ಆಗ್ತದೆ. ಇದೇ ಕತೆ ಇತ್ತು. ಓಕೆನಾ. ಆಮೇಲೆ ನೆಕ್ಸ್ಟ್ ಇದು ಚಿತ್ರ ಇದೆ. ಸೊ ವೆರಿ ಈಸಿಯಾಗಿರ್ತಕ್ಕಂಥದ್ದು. ಐ ಲೈಕ್ ದಿಸ್ ಪಿಕ್ಚರ್, ಪಿಕ್ಚರ್ ಈಸ್ 1000 ವರ್ಡ್ಸ್ ಅಂತಕ್ಕಂಥ ಪಾಯಿಂಟ್ಸ್ ಹಾಕಿ ನೀವು ಬರೆದ್ರೆ ನಿಮಗೆ ಆರಾಮಾಗಿ ಇಲ್ಲಿ ಅಂಕಗಳು ನಿಮಗೆ ಕೊಡ್ತಾರೆ. ಇನ್ನು ಇಟ್ ಈಸ್ ಎಂಥ್ರಾಂಡು ಮತ್ತು ದೆನ್ ಲೆಟ್ ನಾಟ್ ಇದೆ. ಎರಡೂ ಕೂಡ ಪದ್ಯದ ಲಾಸ್ಟ್ ಸ್ಟಾನ್ಜಾಗಳೇ ಇದ್ದು. ಲಾಸ್ಟ್ ಸ್ಟಾನ್ಜಾಗಳನ್ನು ಅವ್ರು ಏನು ಮಾಡಿದ್ರು, ನಿಮಗೆ ಕೊಟ್ಟಿದ್ರು. ಇದನ್ನು ಕೂಡ ನೀವು ಬರೆದಿರ್ತೀರಿ. ಆಮೇಲೆ ದೇರ್ ಈಸ್ ಅ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀದಲ್ಲಿರ್ತಕ್ಕಂಥ ಸಮ್ರಿ ಕೇಳಿದರು. ಅದು ಕೂಡ ಏರ್ ಪೊಲ್ಯೂಷನ್ ಪ್ರಬಂಧ ಬಂದೇ ಬಂದದ. ಸೊ ನಾವು ಹೇಳಿದ್ದೀವಿ ನಿಮಗೆ ಏರ್ ಪೊಲ್ಯೂಷನ್ ಫಿಕ್ಸ್ ಆಗಿ ಓದ್ಕೊಂಡೋಗಿ, ಅದು ಬಂದೇ ಬರ್ತಕ್ಕಂಥದ್ದು ಅನ್ನೋದನ್ನು ಅದನ್ನು ನೀವು ಬರೆದಿದ್ದೀರಿ. ಇನ್ನು ನೆಕ್ಸ್ಟ್ ಏನು ಕೇಳಿದಾರಪ್ಪ ಅಂತಂದರೆ ಅದರಲ್ಲಿ ಲೆಟರ್ ಇದೆ ನೋಡಿ. ಸೊ ಲೆಟರ್ ಯಾವುದಿದೆ ಅಂತಂದರೆ ನಿಮಗೆಲ್ಲ ಗೊತ್ತಾಗಿರಬೇಕು. ಅದು ಭಾಳ ಈಸಿಯಾಗಿರ್ತಕ್ಕಂಥ ಲೆಟರ್ ಇತ್ತು. ಸೊ ಫಾದರ್ಗೆ ಬರಿಬೇಕು, ಅಬೌಟ್ ಯುವರ್ ಪ್ರೋಗ್ರೆಸ್ ಬಗ್ಗೆ ಬರೀಲಿಕ್ಕೆ ಕೇಳಿದರು, ಅದು ಬರಿಬೋದು. ಅಥವಾ ಈ KSRTC ಮ್ಯಾನೇಜರ್ಗೆ ರಿಕ್ವೆಸ್ಟಿಂಗ್ ಬಸ್ಸಸ್ಗಳನ್ನು ಪ್ರೊವೈಡ್ ಮಾಡಬೇಕು ನಿಮ್ಮ ವಿಲೇಜ್ಗೆ, 3 ಬಸ್ಸಸ್. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಈ ವಿಡಿಯೋದಲ್ಲಿ ಇತ್ತು ಅಂತ ಹೇಳ್ತಾ ಇಲ್ಲಿಯವರೆಗೆ ನೀವು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.